ಸರ್ ನಮಸ್ತೆ ಸರ್. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ಏನು ಮನವಿ ಮಾಡ್ಕೊತಿದ್ದೀವಿ ಅಂತ ಅಂದರೆ, ಅವರು ಬಡವರು ಹೊಟ್ಟೆ ಮೇಲೆ ಬರೆ ಎಳಿತಿದ್ದಾರೆ ಸರ್. ಯಾಕೆಂದರೆ ರಾಜ್ಯ ಸರ್ಕಾರ ಈ ಹಿಂದೆ ಅವ್ರು ಏನು ಭರವಸೆಗಳನ್ನ ಕೊಟ್ಟಿದ್ರು ಅಂತ ಅಂದರೆ, ನಾವು ಅನ್ನಭಾಗ್ಯನ ಫ್ರೀ ಕೊಡ್ತೀವಿ ಮತ್ತು ಮಹಿಳೆಯರಿಗೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು 2,000 ರೂಪಾಯಿನ ಉಚಿತವಾಗಿ ಕೊಡ್ತೀವಿ ಅಂಥೇಳಿ ಪ್ರಣಾಳಿಕೆಗಳಲ್ಲಿ ಭರವಸೆ ಕೊಟ್ಟರು ಸರ್. ಅವರನ್ನು ನಂಬಿ ಬಡ ಜನರು ಎಲ್ಲರೂ ಓಟ್ ಹಾಕಿದ್ರು. ಮನೆ ಬಾಡಿಗೆ ಕಟ್ಟೋದಕ್ಕೆ ಬರುತ್ತೆ, ರೇಷನಿಗೆ ಬರುತ್ತೆ, ವಯಸ್ಸಾದವರಿಗೆ ಮೆಡಿಸನ್ಗೆ, ಹಾಸ್ಪಿಟಲಿಗೆ ಬರುತ್ತೆ ಅಂತ ಹೇಳಿ ಅವ್ರ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ಓಟ್ ಹಾಕಿದ್ರು ಸರ್. ಓಟ್ ಹಾಕಿದ ಜನಗಳ ನಂಬಿಕೆನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಉಳಿಸ್ಕೊಂಡಿಲ್ಲ. ಈಗ 3-4 ತಿಂಗಳುಗಳಿಂದ ಅನ್ನಭಾಗ್ಯನೂ ಬಂದಿಲ್ಲ, ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಸರ್. ಎಲ್ಲ ಕಡೆನೂ, ಒಂದು ಕಡೆ ಅಂತಲ್ಲ, ಯಾವ ಕಡೆನೂ ಬಂದಿಲ್ಲ. ಆದಷ್ಟು ಬೇಗ ಅವ್ರು ಏನು ಪ್ರಣಾಳಿಕೆಗಳಲ್ಲಿ ಭರವಸೆಗಳನ್ನು ಕೊಟ್ಟು ಜನಗಳನ್ನು ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡಿದ್ದಾರೋ ಅದ್ರ ಪ್ರಕಾರ ಅವರು ನಡ್ಕೋಬೇಕು ಅಂತೇಳಿ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊತಿದ್ದೀವಿ ಸರ್. ದಯವಿಟ್ಟು ಅವ್ರು ಈ ಹಣ ನಿಲ್ಲಿಸಿರೋದ್ರಿಂದ ಎಷ್ಟು ತೊಂದರೆ ಆಗಿದೆ ಅಂದರೆ, ಕೆಲವರಿಗೆ ಮನೆ ಬಾಡಿಗೆ ಕಟ್ಟೋಕ್ಕೂ ಕೂಡ ಹಣ ಇಲ್ಲ ಸರ್. ಅವ್ರು 2,000 ರೂಪಾಯಿ ಬರುತ್ತೆ ಅಂತೇಳಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಾಡಿಗೆ ಮಾಡ್ಕೊಂಡು ಹೋಗಿದ್ದಾರೆ. ರೇಷನ್ನಿಗೆ ಸಮೇತನೂ ದುಡ್ಡಿಲ್ಲ ಅಂತೇಳಿ ಇದು ಮಾಡ್ತಿದ್ದಾರೆ. ಅನ್ನಭಾಗ್ಯ 10 kg ಅಕ್ಕಿ ಬರುತ್ತೆ, ಹೆಂಗೋ ಮಕ್ಕಳಿಗೆ ವಯಸ್ಸಾದವರಿಗೆ ಹೊಟ್ಟೆ ತುಂಬುತ್ತೆ ಅಂತೇಳಿ ಅಂದ್ಕೊಂಡಿದ್ರು. ಯಾವುದ್ರದ್ದು ಅನುಕೂಲ ಆಗಿಲ್ಲ ಸರ್. ತುಂಬ ಅನಾನುಕೂಲ ಆಗ್ತಿದೆ ಈ ಸರ್ಕಾರದಿಂದ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೋಬೇಕು. ಸಿದ್ದರಾಮಯ್ಯನವರು ಬಡ ಜನತೆ ಕಷ್ಟಗಳನ್ನು ಅರ್ಥ ಮಾಡ್ಕೋಬೇಕು. ಅವ್ರು ಏನು ಬಡವರು ಹೊಟ್ಟೆ ಮೇಲೆ ಬರೆ ಎಳೆದಿದ್ದಾರೆ ಅದನ್ನು ಅವ್ರು ದಯವಿಟ್ಟು ಅರ್ಥ ಮಾಡಿಕೊಂಡು ಆ ಜನಗಳಿಗೆ ಏನು ಭರವಸೆಗಳನ್ನ ಕೊಟ್ಟಿದ್ರು ಅದನ್ನು ಪೂರೈಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ ಸರ್. ನಮಸ್ಕಾರ ಸ್ವಾಮಿ. ನೀವು ಸುಮ್ಮನೆ ದುಡ್ಡು ಹಾಕ್ತೀವಿ ಅಂತೆಲ್ಲ ಬಿಟ್ಬಿಟ್ರಿ. 2,000 ಬಿದ್ದಿಲ್ಲ, ಅಕ್ಕಿ ದುಡ್ಡು ಬಿದ್ದಿಲ್ಲ. ಸುಮ್ಮನೆ ಹಿಂಗೆಲ್ಲ ಬಡವರಿಗೆಲ್ಲ ಹಿಂಗೆಲ್ಲ ಸುಳ್ಳು ಹೇಳಿ ಇದೆಲ್ಲ ಮಾಡಬಾರ್ದಾಗಿತ್ತು. ಅವ್ರ ಪಾಡಿಗೆ ಅವ್ರು ಹೆಂಗೆ ಕೂಲಿಯೋ ನಾಲೆ ಮಾಡ್ಕೊಂಡು ತಿಂತಿದ್ರು. ಎಲ್ಲದಕ್ಕೂ ನೀವು ಅಡ್ಡ ಬಂದು ಹೇಳ್ಬಿಟ್ಟು ಜನಗಳಿಗೆಲ್ಲ ತೊಂದರೆ ಮಾಡಿ ಇವತ್ತಿನ ದಿವಸ ಸುಮ್ಮನೆ 4 ನಾಟಕ ಆಡಿ ಇದು ಮಾಡೋದಲ್ಲ. ನೋಡಿರಿ ಬಡವ್ರ ಕಷ್ಟ ಎಲ್ಲ ನೋಡಿ ಒಂದು ಸ್ವಲ್ಪ ಹಾಕ್ರಿ ಸ್ವಾಮಿ. ಅದೇನು 2,000 ರೂಪಾಯಿ ಹಾಕ್ತೀವಿ ಅಂದ್ರೆ ಅದನ್ನ ಹಾಕಲಿಲ್ಲ. ಅದು 2 ದಿನ ಒಂದು ಸ್ವಲ್ಪ ದಿನ ಹಾಕಿದ್ರು, ಮತ್ತು ಇತ್ಲಾಗ ಅಲ್ಲಿ 4 ತಿಂಗಳಿಂದ ಹಾಕಿಲ್ಲ. ನಮ್ಮ ಕಷ್ಟ ಮನೆ ಬಾಡಿಗೆ ಅಂತಂದು ಓದ್ವಿ, ಬೀಳ್ತದ ದುಡ್ಡು ಅಂತ ಅದು ಭರವಸೆಲಿಂದ ಓದ್ವಿ. ಈಗ ತಿನ್ನೋ ಅನ್ನಕ್ಕೂ ಸಮೇತ ಬಂಡಾಟ ಆಗೈತೆ. ಸೊಸೈಟಿ ದುಡ್ಡು ಬಿದ್ದಿಲ್ಲ, 2,000 ರೂಪಾಯಿ ಬಿದ್ದಿಲ್ಲ. ಮನೆ ಬಾಡಿಗೆಗೆ ಅಂತ ಹೋಗಿದ್ದಾರೆ, ಮನೆ ಬಾಡಿಗೆಗಳು ಕಟ್ಟೋಕ್ಕಾಗಿಲ್ಲ. ನೀವೆಲ್ಲ ಸುಮ್ಮನೆ ಹಿಂಗೆಲ್ಲ ಇದು ಮಾಡಿದರೆ ಬಡವ್ರ ಕಷ್ಟ ಏನು, ಕಣ್ಣೀರಿಲ್ಲಿ ಕೈ ತೊಳಿತಿದ್ದಾರೆ. ಇದನ್ನು ಸೀದಾ ಅರ್ಥ ಮಾಡ್ಕೊಂಡು ಸ್ವಲ್ಪ ಬಡವ್ರ ಕಡೆಗೆ ದೃಷ್ಟಿ ತೋರಿಸಿ ಮತ್ತೆ ಹಾಕ್ಬೇಕಂತ ನಾವು ಕೇಳ್ಕೊಂತೀವಿ ಸರ್. ಸಿದ್ದರಾಮಯ್ಯ ಸರ್ ಬರೇ ಗೃಹಲಕ್ಷ್ಮಿ ದುಡ್ಡು ಹಾಕ್ತೀವಿ, ಗ್ಯಾರಂಟಿ ಹಾಕ್ತೀವಿ ಅಂತ 5 ಗ್ಯಾರಂಟಿ ಕೊಟ್ಟರು. ಏನು ಬಡವ್ರಿಗೆ ಅಕ್ಕಿ ಇಲ್ಲ, ಅನ್ನಕ್ಕೆ ತಿನ್ನೋಕೆ ಅನ್ನ ಇಲ್ದಂಗೆ ಆಗೈತೆ. ದುಡ್ಡೂ ಇಲ್ಲ, 2,000 ರೂಪಾಯಿನೂ ಇಲ್ಲ, ಮೆಡಿಷನ್ಗಿಲ್ಲ ವಯಸ್ಸಾದವರಿಗೆ. ಏನು ಹಿಂಗೆ ಹೇಳಿದರೆ ಹೆಂಗೆ ಸರ್? ಅವು ಏನಾದರೂ ಮಾಡಿ ಹಾಕ್ರಿ, ಗೃಹಲಕ್ಷ್ಮಿ ಗ್ಯಾರಂಟಿ ಹಾಕ್ತೀವಿ ಅಂತ ಯೂಟ್ಯೂಬ್ನಾಗೆಲ್ಲ ಸುಮ್ಮನೆ ಏನು ಬರುತ್ತೆ, ಆದರೆ ಏನೂ ಕೆಲಸ ಆಗ್ತಿಲ್ಲ ಬಡವರಿಗೆ. ಈ ಸರ್ಕಾರದಿಂದ ಏನೂ ನನಗೆ ಪ್ರಯೋಜನ ಆಗಿಲ್ಲ. 3-4 ತಿಂಗಳಿಂದ ಇಲ್ಲ. ಅವರು ಬಡವ್ರ ಮಕ್ಕಳು ಅದಕ್ಕೆ ಫೀಸ್ ಕಟ್ಟೋಕ್ಕೆ, ವ್ಯಾನ್ ಫೀಸು, ಸ್ಕೂಲ್ ಫೀಸು, ಏನು ಮೆಡಿಷನ್ಗಿರಲ್ಲ. ನೀವು ಅದಕ್ಕೋಸ್ಕರ ಹಾಕ್ರಿ ಸರ್. ಅವ್ರು ಬಡವ್ರಿಗೋಸ್ಕರ ಹಾಕ್ರಿ. ನೀವು ಬಡವ್ರು ಅಂತಲೇ ತಾನೇ ನೀವು ಕೊಟ್ಟಿರೋದು ಗ್ಯಾರಂಟಿ. ನೀವೇ ಶ್ರೀಮಂತರಿಗೆ ಕೊಟ್ಟಿದ್ದೀರಾ ಗ್ಯಾರಂಟಿನ? ಇದು ಟ್ಯಾಕ್ಸ್ ಕಟ್ಟೋರಿಗೇನು ಹಾಕಲ್ಲಲ್ಲ, ನೀವೇನು ಇದನ್ನೇ ಹಾಕೋದು. ಕಟ್ರಿ, ಬಡವ್ರಿಗೆ ಹಾಕ್ರಿ. ನಮಗೆ ಬಡವ್ರಿಗೆ ಹಾಕಿ ಉದ್ಧಾರ ಮಾಡ್ತೀವಿ ಅಂತ ಹೇಳಿದ್ರಲ್ಲ, 5 ಗ್ಯಾರಂಟಿ ಅಂತ ಕೈ ಎತ್ತಿ ಪ್ರಜಾವಾಣಿಗೆಲ್ಲ ಕೊಡ್ತೀರಿ, TV 9 ಕೊಡ್ತೀರಿ, TV ಮಾಡ್ತಾ ಇರ್ತೀರಿ. ಊಟ ಏನು ಗತಿ ಇಲ್ದಂಗೆ ಮಾಡ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಹಿಂಗಾಗೈತೆ. ಅನ್ನಭಾಗ್ಯನೇ ಇಲ್ಲ, ದುಡ್ಡೂ ಇಲ್ಲ, ಸರಿಯಾಗಿ ಅಕ್ಕಿನೂ ಕೊಡ್ತಿಲ್ಲ. ಇದೇನೇ ಸರ್ ನಿಮ್ಮ ಸರ್ಕಾರ? 2 kg ಅಕ್ಕಿ ಕೊಟ್ಬಿಟ್ರೆ ಮನೆ ಮಕ್ಕಳೆಲ್ಲ ತಿಂತಾರಾ?